ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಈಗ ಸ್ನೇಹಿತರೆ, ನೀವು ಲಾಸ್ಟ್ ವ್ಲಾಗ್ ನೋಡಿದರೆ ಗೊತ್ತಿರುತ್ತೆ, ನಾವು ಬೀಚ್ಗೆ ಹೋಗಿದ್ವಿ. ಬೀಚ್ ಹೋಗಿ ಬಂದು ಈಗ ವಾಪಸ್ಸು ರೂಮ್ಗೆ ಹೋಗ್ತಾ ಇದ್ದೀವಿ. ರೂಮ್ಗೆ ಹೋಗೋ ಟೈಮಲ್ಲಿ ಇಲ್ಲಿ ಗಾಡಿ ಬಿಡಬೇಕಿತ್ತಲ್ಲ ಅಂದ್ಬಿಟ್ಟು ಹಾಗೆ ರೋಡಲ್ಲಿ ನೋಡ್ಕೊಂಡು ಹೋಗ್ತಾ ಇದ್ದೆ ರಾಜೇಶ್ ಬಿಟ್ಟು ಬರೋ ತನಕ. ಎಷ್ಟೊಂದು ಬಟ್ಟೆ ಅಂಗಡಿಗಳಿದೆ ಅಂತೀರಾ. ನಾನೀಗ ಮೊದಲು ತೋರಿಸಿದ್ನಲ್ಲ ಆ ಅಂಗಡಿಯಲ್ಲಂತೂ ಎಂಥ ಡ್ರೆಸ್ಗಳಿತ್ತು ನೋಡಿದ್ರಲ್ವಾ. ಎಲ್ಲ ಸ್ಪೆಗಟಿ, ಸ್ಲೀವ್ಲೆಸ್, ಶಾರ್ಟ್ಸ್, ಏನಂತಾರೆ ಚಡ್ಡಿ ಶಾರ್ಟ್ಸ್ ಅಂತ ಹೇಳ್ತೀವಲ್ವ ಅಂಥದ್ದು, ಸ್ಕರ್ಟ್ಸ್, ಶಾರ್ಟ್ ಸ್ಕರ್ಟ್, ಮಿನೀಸ್, ಮೈ ಗಾಡ್. ಇನ್ನು ಹೇಳಬೇಕಂದ್ರೆ ಬಿಕ್ನಿ ಕೂಡ ಇತ್ತು. ನನಗೆ ನೋಡಿಬಿಟ್ಟು ಶಾಕ್ ಆಗೋಯ್ತು ಫಸ್ಟ್ ದಿನಾನೇ. ನಾನು ಇದೇ ಥರ ಎಲ್ಲ ಅಂಗಡಿಯಲ್ಲೂ ಇರುತ್ತಾ ನೋಡೋಣ ಅಂದ್ಬಿಟ್ಟು ಇಲ್ಲಿ ಹೋಗ್ತಾ ಇದ್ದೀನಿ. ಸ್ನೇಹಿತರೆ, ದೇವಸ್ಥಾನದ ರೋಡಲ್ಲಿ ಈ ಥರನೂ ಇರುತ್ತಾ ಅಂತ ಅನ್ನಿಸ್ಬಿಡ್ತು. ಆಮೇಲೆ ಅಲ್ಲಿ ಫಾರಿನರ್ಸ್ ಓಡಾಡೋದನ್ನು ನೋಡಿದೆ. ಆವಾಗ ಅನ್ನಿಸ್ತು, ಓ ಇವ್ರಿಗೋಸ್ಕರ ಇರಬೇಕು ಅದು ಇಟ್ಟಿರೋದು ಅಂದ್ಬಿಟ್ಟು. ಆದರೆ ಫಾರಿನರ್ಸ್ನ ನಾನು ಬೇರೆ ಯಾವ ಜಾಗದಲ್ಲೂ ನೋಡಿಲ್ಲ. ಯಾಣಾಗೆ ಹೋಗಿದ್ವಿ, ಫಾಲ್ಸ್ಗೆ ಹೋಗಿದ್ವಿ, ಬೀಚ್ಗೆ ಹೋಗಿದ್ವಿ, ಅಲ್ಲೆಲ್ಲ ಎಲ್ಲೂ ಇಲ್ಲ. ಈ ರೋಡಲ್ಲಿ ಮಾತ್ರನೇ ಕಾಣಿಸ್ತಾರೆ. ಯಾಕೆ, ನಿಮ್ಗೇನಾದರೂ ಗೊತ್ತಿದ್ರೆ ತಿಳಿಸಿ ನನಗೆ. ಐ ಆಮ್ ರಿಯಲಿ ವೆರಿ ಕ್ಯೂರಿಯಸ್. ಅವ್ರು ಇಲ್ಲಿ ಏನು ಮಾಡ್ತಾರೆ, ಅವ್ರಿಗೋಸ್ಕರ ಇಷ್ಟೊಂದು ಬಟ್ಟೆಗಳು ಯಾಕಿದೆ ಅಂತ ಹೇಳಿಬಿಟ್ಟು. ಸೊ ಬನ್ನಿ ಈಗ ರೂಮ್ಗೆ ಹೋಗೋಣ. ಬೇಗ ರೆಡಿ ಆಗಿಬಿಟ್ಟು ನಾನು ಮತ್ತೆ ದೇವಸ್ಥಾನಕ್ಕೆ ಬರಬೇಕು. ಇದೇ ರೋಡಲ್ಲಿ ಬರಬೇಕು. ಇದು ದೇವಸ್ಥಾನದ ರೋಡು. ಈಗ ಸ್ನೇಹಿತರೆ, ಬೀಚಿಂದ ಬಂದು ಎಲ್ಲರದ್ದು ಸ್ನಾನ ಆಯಿತು. ರಾಜೇಶ್ ಸ್ಕೂಟರ್ ಬಿಡೋಕೆ ಹೋಗಿದ್ರಲ್ಲ, ಸ್ಕೂಟರ್ ಬಿಟ್ಟು ಬಂದರು. ಈಗ ನಾವು ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ. ದೇವಸ್ಥಾನ ಅಂದರೆ ಇಲ್ಲಿ 2 ದೇವಸ್ಥಾನ ಇದೆ. ಮೇಜರ್ ದೇವಸ್ಥಾನ ಅಂದರೆ ಮಹಾಬಲೇಶ್ವರ ಟೆಂಪಲ್, ಆತ್ಮಲಿಂಗ ಇರುವಂಥ ದೇವಸ್ಥಾನ. ಅದಾದಮೇಲೆ ಒಂದು ಗಣಪತಿ ಟೆಂಪಲ್ ಇದೆ. ಸೀರೆ ಉಟ್ಕೊಳ್ಳೋಣ ಅಂತ ತಂದಿದ್ದೆ, ಆದರೆ ಈಗ ದೇವಸ್ಥಾನ ಮುಗಿಸ್ಕೊಂಡು ತಕ್ಷಣವೇ ನಾವು ಹೊರಡಬೇಕು. ರೂಮ್ನ ವೆಕೇಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ನಾವು ಟ್ರಾವೆಲ್ ಮಾಡ್ತಾ ಇರೋದು ಬಸ್ಸಲ್ಲಿ. ಬಸ್ ಹತ್ತು ಇಳಿ, ಆಟೋ ಹತ್ತು, ಅದೆಲ್ಲನೂ ಇದೆ ಸರ್ಕಸ್ಸು. ಅದಕ್ಕೆ ಸೀರೆ ಕಂಫರ್ಟಬಲ್ ಆಗೋದಿಲ್ಲ. ಆ್ಯಂಡ್ ಸಖತ್ತು ಶಕೆ ಇದೆ ಸ್ನೇಹಿತ. ಹಾಗಾಗಿ ಡ್ರೆಸ್ ಹಾಕ್ಕೊಂಡಿದ್ದೀನಿ. ಈಗ ಸ್ಕಿನ್ ಕೇರ್ ಟೈಮ್. ಇದು ಸ್ನೇಹಿತರೆ ನನಗೆ ರೀಸೆಂಟಾಗಿ ರಿಸೀವ್ ಆಗಿತ್ತು. ಮಾಮಾಅರ್ತ್ ಅವರ ಸ್ಕಿನ್ ಇಲ್ಯುಮಿನೇಟಿಂಗ್ ಫೇಸ್ ಕ್ರೀಮ್ ಅಂತ ಹೇಳಿಬಿಟ್ಟು. ಆ್ಯಂಡ್ ಇದು ನಿಮಗೆ ಗೊತ್ತಿರಬೇಕು, ಮಾಮಾಅರ್ತ್ ವಿಟಮಿನ್ ಸಿ ಡೈಲಿ ಗ್ಲೋ ಫೇಸ್ ಕ್ರೀಮ್ ಅಂತ ಹೇಳ್ಬಿಟ್ಟು. ಇದು ನಾನು ಸ್ವಲ್ಪ ದಿನದ ಹಿಂದೆಯೇ ಇದನ್ನು ನಿಮಗೆ ರಿವ್ಯೂ ಕೊಟ್ಟಿದ್ದೆ. ಆ್ಯಕ್ಚುಲಿ ನಾವು ಡೈಲಿ ಬೇಸಿಸ್ ಮೇಲೆ ಹರ್ರಿಬರ್ರಿಯಲ್ಲಿರ್ತೀವಿ, ಒಂದು ಫೇರ್ನೆಸ್ ಬೇಕು ಅಂತ ಹೇಳ್ಬಿಟ್ಟು ಡೇ ಕ್ರೀಮ್ನ ಹಚ್ತೀವಿ. ನಿಮ್ಮಲ್ಲೂ ಕೂಡ ತುಂಬ ಜನ ನನಗೆ ಡೇ ಕ್ರೀಮ್ನ ಸಜೆಸ್ಟ್ ಮಾಡಿ ಒಂದು ಚೆನ್ನಾಗಿರೋದು ಅಂತ ಕೇಳ್ತಾ ಇದ್ರಿ. ಆದರೆ ನಾನು ಡೈಲಿ ಬೇಸಿಸ್ ಮೇಲೆ ನಾನು ಕೂಡ ಹಚ್ಚೋದಿಲ್ಲ. ಆ್ಯಂಡ್ ನಿಮಗೆ ಸಜೆಸ್ಟ್ ಕೂಡ ಮಾಡ್ತಾ ಇರಲಿಲ್ಲ ಬೇಡ ಅಂತ ಹೇಳಿಬಿಟ್ಟು. ಯಾಕೆ ಅಂದರೆ ಡೈಲಿ ಕ್ರೀಮ್ ನಾವು ಫೇಸ್ಗೆ ಹಚ್ಚಿದಾಗ ಅದು ನಮಗೆ ಇನ್ಸ್ಟೆಂಟ್ ಫೇರ್ನೆಸ್ ಕೊಡುತ್ತೆ ಹೊರತು ಸ್ಕಿನ್ ಬೆನಿಫಿಟ್ ಏನೂ ಆಗೋದಿಲ್ಲ. ಬಟ್ ಸ್ಟಿಲ್ ನಾವು ವರ್ಕಿಂಗ್ ವುಮನ್ ಆಗಿರ್ಬೋದು ಅಥವಾ ಎಲ್ಲಾದರೂ ಹೊರಗಡೆ ಹೋಗಬೇಕಾದ್ರೆ ನಾನು ಕೂಡ ಹಚ್ತಾ ಇದ್ದೆ, ಒನ್ಸ್ ಇನ್ ಅ ವೈಲ್ ಅಲ್ವಾ ಅಂತ ಹೇಳಿಬಿಟ್ಟು. ಅದರಿಂದ ಏನಾಗುತ್ತೆ, ನಮಗೆ ಫೇಸ್ ಡಲ್ ಕಾಣೋದಿಲ್ಲ, ಚೆನ್ನಾಗಿ ಫ್ರೆಶ್ ಆಗಿ ಕಾಣುತ್ತೆ ಅಂತ ಹೇಳಿಬಿಟ್ಟು. ಆದರೆ ಈ ಫೇಸ್ ಕ್ರೀಮ್ನ ನೀವು ಅಪ್ಲೈ ಮಾಡೋದ್ರಿಂದ ನಿಮಗೆ ಇನ್ಸ್ಟೆಂಟ್ ಗ್ಲೋ ಕೂಡ ಕೊಡುತ್ತೆ, ಫೇರ್ನೆಸ್ ಕೊಡುತ್ತೆ. ಹಾಗೆ ಲಾಂಗ್ ರನ್ನಲ್ಲಿ ಅಂದರೆ ನೀವು ಮಿನಿಮಮ್ 4 ವೀಕ್ಸ್ ಎವ್ರಿ ಡೇ ಯೂಸ್ ಮಾಡಿದಾಗ ನಿಮಗೊಂದು ಸ್ಕಿನ್ನಲ್ಲಿ ನ್ಯಾಚುರಲ್ ಗ್ಲೋ ಕೊಡುತ್ತೆ. ಯಾಕಂದರೆ ಇದರಲ್ಲಿ ಸ್ಕಿನ್ ಬೆನಿಫಿಟ್ ಕೂಡ ಇರೋ ಅಂಥ ಇಂಗ್ರೀಡಿಯೆಂಟ್ಸ್ ಇದೆ. ಮೊದಲು ಇದನ್ನು ಹಚ್ಚಬೇಕು. ಮಾಮಾಅರ್ತ್ ಸ್ಕಿನ್ ಇಲ್ಯುಮಿನೇಟ್ ಫೇಸ್ ಸೀರಮ್. ಇದರಲ್ಲಿ ವಿಟಮಿನ್ ಸಿ ಆ್ಯಂಡ್ ಟರ್ಮರಿಕ್ ಇದೆ. ಇದರ ಜೊತೆ ವಿಟಮಿನ್ ಸಿ ಡೈಲಿ ಗ್ಲೋ ಕ್ರೀಮ್ ಕೂಡ ಯೂಸ್ ಮಾಡೋದ್ರಿಂದ ಅದರಲ್ಲಿ ಕೂಡ ವಿಟಮಿನ್ ಸಿ ಆ್ಯಂಡ್ ಟರ್ಮರಿಕ್ ಇದೆ. ಅಂದರೆ ವಿಟಮಿನ್ ಸಿ ನಮ್ಮ ಸ್ಕಿನ್ನನ್ನು ಇಲ್ಯುಮಿನೇಟ್ ಮಾಡುತ್ತೆ, ಕೊಲಾಜನ್ನ ಬೂಸ್ಟ್ ಮಾಡುತ್ತೆ, ಹಾಗೆ ಪಿಗ್ಮೆಂಟೇಷನ್ನ ರೆಡ್ಯೂಸ್ ಮಾಡುತ್ತೆ. ನಾವು ಯಾವಾಗಲೂ ಯೂಸ್ ಮಾಡ್ತಾ ಬಂದರೆ ಹೈಪರ್ ಪಿಗ್ಮೆಂಟೇಷನ್ ಕೂಡ ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ. ನಾನ್ ಸ್ಟಿಕ್ಕಿ ಸ್ನೇಹಿತರೆ, ಲೈಟ್ ವೇಟ್ ಇರುತ್ತೆ, ತುಂಬ ಬೇಗ ಅಬ್ಸಾರ್ಬ್ ಆಗಿದೆ. ಸೊ ಇದು ಅಬ್ಸಾರ್ಬ್ ಆದಮೇಲೆ ನಾವು ಡೇ ಕ್ರೀಮನ್ನು ಅಪ್ಲೈ ಮಾಡಬೇಕು. ಹಾಗೆ ಇದರಲ್ಲಿ 2ರಲ್ಲೂ ಟರ್ಮರಿಕ್ ಇದೆ. ಟರ್ಮರಿಕ್ ಸನ್ ಡ್ಯಾಮೇಜಿಂದ ನಮ್ಮ ಸ್ಕಿನ್ನನ್ನು ಪ್ರೊಟೆಕ್ಟ್ ಮಾಡುತ್ತೆ. ಹಾಗೆ ನಮ್ಮ ಸ್ಕಿನ್ಗೆ ಒಂದು ಲಾಂಗ್ ಲಾಸ್ಟ್ ಗ್ಲೋ ಕೂಡ ಕೊಡೋದಕ್ಕೆ ಸಹಾಯ ಮಾಡುತ್ತೆ. ನಿಮ್ಮ ಸ್ಕಿನ್ ನ್ಯಾಚುರಲ್ ಆಗಿ ಒಂದು ಗ್ಲೋ ಕೊಟ್ಟಾಗ ನಿಮಗೆ ಮೇಕಪ್ ಮಾಡಬೇಕು ಅಂತ ಅನ್ಸೋದಿಲ್ಲ. ಹಾಗೆ ನಿಮಗೊಂದು ಕಾನ್ಫಿಡೆನ್ಸ್ ಕೂಡ ಬರುತ್ತಲ್ವಾ. ಸೊ ನಿಮ್ಮ ಸ್ಕಿನ್ ಗ್ಲೋ ಆಗೋದು ಬರೀ ಶಾರ್ಟ್ ಪೀರಿಯಡ್ಗಲ್ಲ, ಲಾಂಗ್ ಟರ್ಮಲ್ಲಿ ಕೂಡ ಇರುತ್ತೆ. ಈ ಕ್ರೀಮ್ ಕೂಡ ನೋಡ್ಬೋದು, ತುಂಬ ಬೇಗ ಅಬ್ಸಾರ್ಬ್ ಆಗಿದೆ, ನಾನ್ ಸ್ಟಿಕ್ಕಿ ಆಗಿದೆ, ಲೈಟ್ ವೇಟ್ ಆಗಿದೆ. ಆ್ಯಂಡ್ ಇದರಲ್ಲೇ ಸ್ವಲ್ಪ ಮಾಯ್ಶ್ಚರೈಸಿಂಗ್ ಬೆನಿಫಿಟ್ ಸಿಗುತ್ತೆ. ಹಾಗೆ ಸನ್ನಿಂದ
ಪ್ರೊಟೆಕ್ಷನ್ ಕೂಡ ಸಿಗುತ್ತೆ. ಯಾಕಂದರೆ ಇದರಲ್ಲಿ ಕೆಲವೊಂದು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಕೂಡ ಇದೆ. ಇದನ್ನು ನಾವು ಡೈಲಿ ಬೇಸಿಸ್ ಮೇಲೆ ಯೂಸ್ ಮಾಡ್ಬೋದು. ಯಾಕಂದರೆ ಇದರಲ್ಲಿ ಯಾವುದೇ ಥರದ ಹಾರ್ಮ್ಫುಲ್ ಕೆಮಿಕಲ್ಸ್ ಆಗಲಿ ಟಾಕ್ಸಿನ್ಸ್ ಆಗಲಿ ಇರೋದಿಲ್ಲ. ಸೊ ಇದೆರಡು ಪ್ರಾಡಕ್ಟ್ ನೀವು ಬೈ ಮಾಡಬೇಕು ಅಂದರೆ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಇಟ್ಟಿರ್ತೀನಿ. ನೀವು ಅದ್ರ ಮೂಲಕ ಬೈ ಮಾಡ್ಬೋದು. ಇವರ ಪ್ರಾಡಕ್ಟ್ಸ್ ನಿಮಗೆ ಆನ್ಲೈನಲ್ಲಿ ಹಾಗೆ ಆಫ್ಲೈನಲ್ಲಿ ಎರಡೂ ಕಡೆಯೂ ಸಿಗುತ್ತೆ. ಅಂದರೆ ಆನ್ಲೈನಲ್ಲಿ ನಿಮಗೆ ಮಾಮಾಅರ್ತ್ ಅವರ ಅಫಿಷಿಯಲ್ ವೆಬ್ಸೈಟಲ್ಲಿ ಸಿಗುತ್ತೆ. ಅದರಲ್ಲಿ ನೀವು ಬೈ ಮಾಡಿದಾಗ ನನ್ನ ಕೂಪನ್ ಕೋಡ್ ಕೂಡ ನೀವು ಅಪ್ಲೈ ಮಾಡ್ಬೋದು. 20% ಎಕ್ಸ್ಟ್ರಾ ಆಫ್ ಸಿಗುತ್ತೆ. ಆ್ಯಂಡ್ ಇದು ಬಿಟ್ಟರೆ ನಿಮಗೆ ನೈಕಾ, ಅಮೆಝಾನ್, ಫ್ಲಿಪ್ಕಾರ್ಟ್ ಎಲ್ಲ ಕಡೆಯೂ ಸಿಗುತ್ತೆ. ಮಾಮಾಅರ್ತ್ ಅವರ ಪ್ರಾಡಕ್ಟ್ ನೀವು ಬೈ ಮಾಡಿದಾಗ ಅವರು ಅವರ ವೆಬ್ಸೈಟಲ್ಲಿ ಒಂದು ಮರಕ್ಕೆ ಲಿಂಕ್ ಮಾಡ್ತಾರೆ. ಆ ಮರನ ನೀವು ಹೋಲ್ ಇಯರ್ ಟ್ರ್ಯಾಕ್ ಕೂಡ ಮಾಡ್ಬೋದು. ಅಂದರೆ ಅವರು 2025 ತನಕ 1 ಮಿಲಿಯನ್ ಮರಗಳನ್ನ ನೆಡಬೇಕು ಅಂತ ಒಂದು ಇನಿಷಿಯೇಷನ್ ತೊಗೊಂಡಿದ್ದಾರೆ. ಹಾಗೆ ಸ್ನೇಹಿತರೆ, ಸಾನುಗೆ ಅಂದ್ಬಿಟ್ಟು ರಾಜೇಶ್ ಮಂಗಳೂರು ಬಂದು ತಂದಿದ್ದಾರೆ, ತಿನ್ನಿಸ್ತಾ ಇದ್ದಾರೆ. ಅದಾದಮೇಲೆ ನಾವೀಗ ಹೊರಡ್ತೀವಿ. ಇದು ದೇವಸ್ಥಾನದ ಮುಖ್ಯ ದ್ವಾರ. ಇಲ್ಲಿಂದ ಒಳಗಡೆ ಹೋಗಿ ಇಲ್ಲಿಂದಾನೇ ಹೊರಗಡೆನೂ ಬಂದ್ವಿ. ನಾವು ಬಂದಿದ್ದು ಈ ವೇಯಲ್ಲಿ. ಈ ಕಡೆ ಮುಂದೆ ಹೋದರೆ ಅಲ್ಲಿ ನೋಡಿ ಸಮುದ್ರ ಕಾಣ್ತಾ ಇದೆ. ನಾನೇ ರಾತ್ರಿ ಹೋಗಿದ್ವಲ್ಲ ಆ ಪ್ಲೇಸ್. ಈಗ ಹೋದರೆ ಸಾನು ಮತ್ತೆ ಅಲ್ಲಿರಬೇಕು ಅಂತೇಳಿ ಲೇಟ್ ಆಗುತ್ತೆ. ಈಗ ನಾವು ಹೊರಡ್ತೀವಿ. ಇನ್ನು ಒಂದು ಇಂಪಾರ್ಟೆಂಟ್ ಥಿಂಗ್ಸ್, ಒಳಗಡೆ ಹೋಗಬೇಕಾದ್ರೆ ನೀವು ಕೇರ್ ತೊಗೊಳ್ಬೇಕಾಗಿರೋದು, ಹುಡುಗಿರಾಗಲಿ ಹುಡುಗರಾಗಲಿ ಇಂಡಿಯನ್ ಡ್ರೆಸ್ಸಲ್ಲಿ ಇರಬೇಕು. ನೆಕ್ಸ್ಟ್ ನಮ್ಮ ರಾಜೇಶ್ ಅವರು ಧರ್ಮಸ್ಥಳದಲ್ಲಿ ಫಾಲೋ ಮಾಡ್ತಾರಲ್ಲ ಅದೇ ರೀತಿಯಲ್ಲಿ ಬನಿಯನ್ ತೆಗೆದು ಶರ್ಟ್ ತೆಗೆದು ಪ್ಯಾಂಟ್ ಇಲ್ಲದೆ ಪಂಚೆಯಲ್ಲಿ ಹೋಗಬೇಕು. ನಾವು ಪಂಚೆ ತಂದಿದ್ವಿ, ಆದರೆ ಇವತ್ತು ಬೆಳಿಗ್ಗೆ ಮರ್ತೋಯ್ತು ಉಟ್ಕೊಳ್ಳೋದು. ಸೊ ಇಲ್ಲೇ ಅಂಗಡಿಗಳಿದೆ, ನೀವು ಮರ್ತು ಬಿಟ್ರೆ ಇಲ್ಲಿ ತೊಗೊಂಡು ಉಟ್ಕೊಂಡು ಹೋಗಿ. ಇಲ್ಲಿ ಹೋಗಬೇಕಾದ್ರೆ ಹೂವು ತೊಗೊಳ್ಳಿ ಅಂದರು. ನಾವಲ್ಲಿ ಪೂಜೆ ಇಸ್ಕೊಳ್ತಾರೋ ಇಲ್ವೋ ಅಂದ್ಬಿಟ್ಟು ತೊಗೊಂಡಿಲ್ಲ. ಅಲ್ಲಿ ಆತ್ಮಲಿಂಗನ ಮುಟ್ಟೋದಕ್ಕೆ ಹೋಗ್ತೀವಲ್ವ ಅಲ್ಲೇ ಹಾಕ್ಬೋದು. ಸೊ ಹೂವು ತೊಗೊಳ್ಬೋದು. ಇಲ್ಲಿ ಈಗ ಶ್ರೀ ಮಹಾಗಣಪತಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಒಳಗಡೆ ಎಲ್ಲ ಪ್ರಾಹಿಬಿಟೆಡ್, ತೊಗೊಂಡು ಹೋಗೋದಿಲ್ಲ. ಸೊ ಇಲ್ಲೇ ತೋರಿಸ್ತಿದ್ದೀನಿ. ಎಷ್ಟು 3000. ಇಟ್ಸ್ ಅ ಹ್ಯಾಂಡ್ ಮೇಡ್. ಅದೇ ಓಕೆ, ಫ್ಯಾನ್ಸಿಗೆ ಚೆನ್ನಾಗಿರುತ್ತೆ. 3000 ಕೊಟ್ಟರೆ ಸೂಪರಾಗಿರುತ್ತೆ. ಈಗ ದೇವಸ್ಥಾನ ಎರಡಾಯಿತು. ಗೋಕರ್ಣದಲ್ಲಿ ಮೇನ್ ಆಯ್ತು ಮಹಾಬಲೇಶ್ವರ ಟೆಂಪಲ್, ಒಂದು ಗಣೇಶಂದು. ಎರಡೂ ಕಡೆ ಗಂಡಸರು ಆಗಲಿ ಹೆಂಗಸರಾಗಲಿ ಪ್ಯಾಂಟ್ ಹಾಕಂಗಿಲ್ಲ, ಚೂಡಿದಾರ್ ಹಾಕ್ಬೇಕು. ಹೆಂಗಸರು ಗಂಡಸರು ಬನಿಯನ್ನು ಟೀ ಶರ್ಟ್ ತಗೊಂಡು ಹಿಂದಿಯಲ್ಲಿ ಹೋಗ್ಬೇಕು. ಒಳ್ಳೆಯದಾಯಿತು. ಥ್ಯಾಂಕ್ಸಾ. ಆಯಿತು, ವೆಲ್ಕಮ್. ಓಕೆ, ಗುರ್ತಿಟ್ಟು ಮಾತಾಡ್ಸಿದ್ರೆ ನಮಗೂ ತುಂಬ ಖುಷಿ ಆಗುತ್ತೆ. ನನಗೆ ಅದೇ ಇವ್ರು ನೋಡಿದ ತಕ್ಷಣ ನನಗೆ ಅಲ್ಲಿಂದ ಕಂಡಿತ್ತು ಫೇಸು, ಹೌದಾ ಅಲ್ವಾ ಅಂತ. ಅದಕ್ಕೆ ಇದು ಬಂದು ನೋಡಿದೆ ನಾನು. ಓಕೆ, ಯಾರು ಗೊತ್ತಾ? ಫೇಮಸ್ ಯೂಟ್ಯೂಬರು ಯೂಟ್ಯೂಬ್ ಚಾನಲ್ ಇದೆ. ಹೌದು, ಈಗ ಗೊತ್ತಾಯ್ತು ಅವರಿಗೆ. ಓಕೆ, ನಾವು ಈಗ ಖಾಲಿ ಮಾಡಿಬಿಟ್ಟು ಮುರುಡೇಶ್ವರ ಹೊರಟಿದ್ವಿ. ಹೌದಾ? ಬನ್ನಿ. ಓಕೆ, ಇವೆಲ್ಲ ನೋಡಿ ಬಂದ್ರೆ ಇಲ್ಲೆಲ್ಲ ಆಯಿತು. ದೇವಸ್ಥಾನ ಎಲ್ಲ ನೋಡ್ಬೋದು. ಆಯ್ತು, ಹ್ಯಾಪಿ ಜರ್ನಿ. ಥ್ಯಾಂಕ್ ಯು. ಬಾಯ್. ಥ್ಯಾಂಕ್ಸ್ ಬಾಯ್. ಈಗ ನಾವು ಗೋಕರ್ಣ ಮುಗಿಸ್ಕೊಂಡು ತಿಂಡಿನೂ ಆಯಿತು. ಆಟೋ ಹತ್ತಿದ್ದೀವಿ KSRTC ಬಸ್ ಸ್ಟ್ಯಾಂಡ್ ಹೋಗೋದಕ್ಕೆ. ಇಲ್ಲಿಂದ ನಾವು ನೆಕ್ಸ್ಟ್ ಡೆಸ್ಟಿನೇಷನ್ ಬಂದು ಮುರುಡೇಶ್ವರ. ಬಟ್ ಮುರುಡೇಶ್ವರ ಡೈರೆಕ್ಟ್ ಬಸ್ ಇಲ್ಲ, ಇಲ್ಲಿಂದ ಬಸ್ ಇಲ್ಲ. ನಾವು ಟ್ಯಾಕ್ಸಿ ಮಾಡ್ಕೊಂಡು ಹೋಗ್ಬೇಕಂದ್ರೆ ಅದಕ್ಕೆ ಊಟ ಹೋದರೆ ಅಲ್ಲಿಂದ ಬಸ್ ಸ್ಟ್ಯಾಂಡ್ ಇದೆ. ಇದು ಗೋಕರ್ಣ ಒಳಗಡೆ ಇರುತ್ತೆ, ಹೈವೇಯಿಂದ ತುಂಬ ಒಳಗಡೆ. ಸೊ ಹೈವೇ ಹತ್ರ ಹೋದರೆ ಸಿಗುತ್ತಂತೆ ಮುರುಡೇಶ್ವರಗೆ. ಅದ್ರ ಬದಲು ಇಲ್ಲಿಗೂ ಅಲ್ಲಿಗೂ ನಾವು ಮತ್ತೆ ಆಟೋಲೆ ಹೋಗ್ಬೇಕಿಲ್ಲ, ಟ್ಯಾಕ್ಸಿಗೆ ಹೋಗಬೇಕು. ಅದ್ರ ಬದಲು ಇಲ್ಲಿಂದ ಕುಮಟಾಗೆ ಹೋದರೆ ಅಲ್ಲಿ ಬಸ್ಗಳು ಸಿಗುತ್ತೆ. ಇಲ್ಲಿ ಕುಮಟಾಗೆ ತುಂಬ ಬಸ್ ಇದೆ. ಕುಮಟಾಗೆ ಬಸ್ ಹತ್ತಿದ್ದೀವಿ. ತುಂಬ ಬಸ್ಗಳಿರುತ್ತೆ. ಕುಮಟಾ ಈಗ 1 ಅವರ್ ಆಗುತ್ತಂತೆ. ಆ್ಯಕ್ಚುಲಿ ಗೋಕರ್ಣ ಹೈವೇ ಪಾಯಿಂಟಿಂದ ಕುಮಟಾಗೆ ಹೈವೇಯಲ್ಲಿ ಹೋದರೆ 20 ಕಿಲೋಮೀಟರ್ಸ್ ಅಷ್ಟೇ. ಆದರೆ ಇದೊಂಥರ
ಸಿಟಿ ಬಸ್ ಥರ ಊರು ಒಳಗಡೆ ಎಲ್ಲ ಸುತ್ತಕೊಂಡು ಹೋಗೋದ್ರಿಂದ 1 hour ಆಗುತ್ತಂತೆ. ಈಗ ಸ್ನೇಹಿತರೆ ನಾನು ರೂಮಲ್ಲಿದ್ದೀನಿ. ಆ್ಯಕ್ಚುಲಿ ನಾನು ನಿಮಗೆ ಗೋಕರ್ಣದಲ್ಲಿ ಬಸ್ ಹತ್ತಿದಾಗ ಶೇರ್ ಮಾಡಿದ್ದು. ಆಮೇಲೆ ಏನೆಲ್ಲ ಆಯಿತು ಅಂತ ತಿಳಿಸ್ತೀನಿ. ಕುಮಟ ಬಸ್ ಸ್ಟ್ಯಾಂಡಲ್ಲಿ ಇಳಿದ್ಬಿಟ್ಟು ಅಲ್ಲಿ ಒಂದು 10 ನಿಮಿಷ ಕಾದಿದ್ದಕ್ಕೆ ಒಂದು ಬಸ್ ಸಿಕ್ತು. ಮಂಗಳೂರು ಬಸ್ ಅದು ಕೂಡ ಹೈವೇಯಲ್ಲಿ ಹೋಗುತ್ತೆ. ಅಲ್ಲಿ ನಿಲ್ಲಿಸ್ಕೊಂಡು ಹೋಗುತ್ತೆ. ಲೈಕ್ ಅದು ಉಡುಪಿಗೆ ಹೋಗುತ್ತೆ, ಹೊನ್ನಾವರ, ಭಟ್ಕಳ, ಅಷ್ಟೇ ನಂಗೆ ಗೊತ್ತಿರೋದು, ಇನ್ನು ಗೊತ್ತಿಲ್ಲ. ಸೊ ನಮಗೆ ಹೈವೇಯಲ್ಲೇ ಇಳಿಸಿದ್ದು, ಬಸ್ ಸ್ಟ್ಯಾಂಡ್ ಅಂತ ಮುರುಡೇಶ್ವರದಲ್ಲಿ ಇಲ್ಲ. ಸೊ ಹೈವೇಯಲ್ಲಿ ಇಳಿದು ನಾವು ಹೈವೇನ ಪಾಸ್ ಮಾಡಿ, ಅಂದರೆ ಆಪೋಸಿಟ್ ಕ್ರಾಸ್ ಮಾಡಿ ಬಂದ ತಕ್ಷಣ ನಮ್ಮದೊಂದು ಮುರುಡೇಶ್ವರದು ಆರ್ಚ್ ಕಾಣುತ್ತೆ. ಅಲ್ಲಿಂದ 2 kilometers ಅಷ್ಟೇ ದೇವಸ್ಥಾನ. ಅಲ್ಲೇ ಆಟೋ ಸ್ಟ್ಯಾಂಡ್ ಇದೆ. ಅಲ್ಲಿ ಆಟೋ ಸ್ಟ್ಯಾಂಡಲ್ಲಿ ಆಟೋ ಹತ್ತಿ ನಾವು ಆನ್ ದ ವೇ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಲಾಡ್ಜಿಂಗ್ ಸಿಕ್ತು ನಮಗೆ. ನಾವಿಲ್ಲಿ ಪ್ರೀ ಬುಕ್ಕಿಂಗ್ ಏನೂ ಮಾಡಿರಲಿಲ್ಲ, ಯಾಕಂದರೆ ನಮ್ಮದು ಸ್ವಲ್ಪ ಪ್ಲ್ಯಾನಿಂಗು ಹೆಂಗೆ ಏನು ಅಂತ ಎಕ್ಸಾಕ್ಟ್ ಗೊತ್ತಿರಲಿಲ್ವಲ್ಲ, ಹೇಗಾಗುತ್ತೆ ಹಾಗೆ ಅಂದ್ಕೊಂಡು ಬಂದಿರೋದು. AC ರೂಮು 2000 rupees, ನಾನ್ AC ಆದರೆ 1500 ಅಂತೆ. ಗೋಕರ್ಣದಲ್ಲಿ ಎಷ್ಟು ಕೊಟ್ಟಿದ್ರು ನನಗೆ ಅದು ನೆನಪಿಲ್ಲ. ಗೋಕರ್ಣದಲ್ಲಿ ಸ್ನೇಹಿತರೆ ನೀವು ಪ್ರೀ ಬುಕ್ಕಿಂಗ್ ಮಾಡಲೇಬೇಕು ಅಂತಿಲ್ಲ, ಸೀಸನಲ್ಲಾದರೆ ಮಾಡಿ, ಇಲ್ಲ ಅಂದರೆ ನಿಮಗೆ ಏನಂತಾರೆ ಗಲ್ಲಿಲೂ ಲಾಡ್ಜಿಂಗ್, ಬೋರ್ಡಿಂಗ್, ಹೋಟೆಲ್ಸ್ಗಳು ಸಿಗುತ್ತೆ, ಬೈಕ್ ರೆಂಟಲ್ಸ್ಗಳು ಸಿಗುತ್ತೆ. ಈ ಬೈಕ್ ರೆಂಟಲ್ ಇಲ್ಲ. ಬಿಸಿನೀರ ನೀವು ಊಟಕ್ಕೆ ಹೋಗ್ಬೋದಿತ್ತು. ಇಲ್ಲಿ ಫುಲ್ ಖುಷಿ ಆಗ್ಬಿಟ್ಟಿದ್ದಾಳೆ, ಯಾಕಂದರೆ ಇಲ್ಲಿ ಟಿ ವಿ ಸಿಕ್ಬಿಟ್ಟಿದೆ. ಟಿ ವಿ ಅಂತಿದ್ಲು. ಅಲ್ಲಿ ಬೇಸಿಕ್ ರೂಮ್ ಅದು ಇದೆಲ್ಲ ಏನೂ ಇರಲಿಲ್ಲ. ಟೈಮ್ 4 ಗಂಟೆ ಆಗ್ತಾಯಿದೆ. ಊಟ ಬಿಟ್ಟರೆ ಬೇರೆ ಡಿಶಸ್ ಏನೂ ಇಲ್ಲ ಅಂದರು. ಅಂದರೆ ಫುಲ್ ಮೀಲ್ಸ್ ಇರುತ್ತಲ್ವ, ಫುಲ್ ಮೀಲ್ಸ್ ಇದೆ. ಪೂರಿ ಇದೆಯಂತೆ, ಪೂರಿ ಸಾಗು ಹೊಟ್ಟೆ ತುಂಬ ತಿನ್ನೋಕ್ಕಾಗಲ್ಲ. ನಮ್ಮ ಹುಡುಗಿನೂ ತಿಂದ್ಬಿಡ್ತಾಳೆ ಆಮೇಲೆ ನಮ್ಮ ಜೊತೆ. ಮೊದಲೇ ಅವಳಿಗೆ ಗಂಟಲು ನೋವು ಶುರು ಆಗಿದೆ. ಸೊ ಅದನ್ನು ಅವಾಯ್ಡ್ ಮಾಡಿ ಈಗ ಜ್ಯೂಸ್ ಕುಡಿಯೋಕ್ಕೆ ನಿಂತಿದ್ವಿ. ದೇವಸ್ಥಾನ ಇಲ್ಲೇ ಕಾಣ್ತಾ ಇದೆ ನೋಡಿ, ಗೋಪುರ ಕಾಣ್ತಾ ಇದೆಯಾ? ಆ ಬಿಲ್ಡಿಂಗ್ ಹಿಂದೆನೇ ಇರೋ ಥರ ಕಾಣ್ತಾ ಇದೆ ಅಲ್ವಾ? ನೋಡ್ರಿ ಸ್ಯಾಂಡ್, ಮಣ್ಣಿಲ್ಲ, ಮರಳಿದೆ. ಪ್ಯೂರ್ ವೆಜ್ ಹೋಟೆಲ್ಸ್. ಅಯ್ಯೋ ಕ್ಯೂ ನೋಡು ಸನಾ. ಹಾಂ 3ರಿಂದ 8:15 ದರ್ಶನ ಟೈಮಿಗೆ ಇಡತಕ್ಕದ್ದು. ತುಂಬ ರಶ್ ಇದೆ. ನೋಡಿ ಇಲ್ಲಿ ಚಿಕ್ಕ ಚಿಕ್ಕ ಮಂಟಪಗಳೇನು ನೋಡ್ತಾ ಇದ್ದೀರೋ ಇದು ಮೇನ್ ದೇವಸ್ಥಾನದ ಹೊರಗಡೆ ಪ್ರದಕ್ಷಿಣೆ ಬರ್ತೀವಲ್ವ ಅಲ್ಲಿ ಇರೋವಂಥದ್ದು. ಮೊದಲು ಶಿವನ ದರ್ಶನ ಆಯಿತು, ಆಮೇಲೆ ಗಣೇಶಂದಾಯಿತು, ಸುಬ್ರಹ್ಮಣ್ಯಂದಾಯಿತು, ಈಗ ಪಾರ್ವತಿ ತಾಯಿದಾಗ್ತಾ ಇದೆ. ಸೊ ಟೋಟಲ್ ಫ್ಯಾಮಿಲಿದೆ ದರ್ಶನ ಮಾಡಿದ್ವಿ ಇವತ್ತು. ಇದು ಮೇನ್ ದೇವಸ್ಥಾನದ ಗೋಪುರ. ಅಲ್ಲಿ ಏನು ಗೋಪುರ ಇದೆ ಅದ್ರ ಒಳಗಡೆನೆ, ಅದ್ರ ಕೆಳಗಡೆನೆ ಶಿವನ ಲಿಂಗ ಇರೋದು. ನಾವು ದೇವಸ್ಥಾನದಿಂದ ಹೊರಗಡೆ ಬರಬೇಕಾದ್ರೆ ಎಂಟ್ರೆನ್ಸಲ್ಲಿ ಕ್ಯೂ ಇತ್ತು ನೋಡಿದ್ರಾ? ಆ ಕ್ಯೂ ಈ ಲಿಫ್ಟಲ್ಲಿ ಹೋಗೋದಕ್ಕೆ ಇರೋದು. ಈ ಲಿಫ್ಟಲ್ಲಿ ಎಲ್ಲಿಗೆ ಹೋಗ್ತಾರೆ ಅಂತ ನಾವು ಕೇಳಿದ್ದಕ್ಕೆ ಈ ಗೋಪುರ ಇದೆ ಅಲ್ವಾ, ಇದು 18 floors ಇದೆಯಂತೆ. ಸೊ ಆ 18th floorಗೆ ನಮಗೆ ಕರ್ಕೊಂಡು ಹೋಗ್ತಾರೆ. ಇದಕ್ಕೆ ಎಕ್ಸ್ಟ್ರಾ ಪೇ ಮಾಡಬೇಕು, 20 rupees per head ಅಷ್ಟೇ. ಈ ಲಿಫ್ಟಲ್ಲಿ ನಾವು ಮೇಲ್ಗಡೆ ಹೋಗ್ಬಿಟ್ಟು 18th floorಯಿಂದ ನಾವು ಹೋಲ್ ಮುರುಡೇಶ್ವರನ ನೋಡ್ಬೋದು. ಸೊ ಈ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಬನ್ನಿ ನೋಡೋಣ. ಸನ್ಸೆಟ್ ಆಗ್ತಾ ಇದೆ, ನೋಡ್ಬೋದು ಕಿಟಕಿ ಹತ್ರ ನೀವು ಎಷ್ಟು ಜನ ನಿಂತಿದ್ದಾರೆ ಅಂತ. ಸೊ ನನ್ನ ಟರ್ನಿಗೆ ನಾನು ಕಾಯ್ತಾ ಇದ್ದೀನಿ, ಯಾವಾಗ ಕಿಟಕಿ ಮುಂದೆ ಹೋಗ್ಬಿಟ್ಟು ನಾನು ಅಲ್ಲಿ ವ್ಯೂ ನೋಡ್ತೀನೋ ಅಂದ್ಬಿಟ್ಟು ಝೂಮ್ ಮಾಡಿ ತೋರ್ಸೋದಕ್ಕೆ ಟ್ರೈ ಮಾಡ್ತಾ ಇದ್ದೆ, ಬಟ್ ಅಷ್ಟೊಂದು ಚೆನ್ನಾಗಿ ಬರ್ತಾ ಇರಲಿಲ್ಲ.
ನನ್ನ ಟರ್ನ್ ಬಂತು ಸ್ನೇಹಿತರೆ. ಸನ್ಸೆಟ್ ಆಗ್ತಾ ಇದೆ, ಝೂಮ್ ಮಾಡ್ತಾ ಇದ್ದೀನಿ. ಸೂಪರ್ ಆಗಿತ್ತು ವ್ಯೂ ಮಾತ್ರ. ಮುರುಡೇಶ್ವರ ಒಂದು ಐಲ್ಯಾಂಡ್ ಥರ ಕಾಣ್ತಾ ಇತ್ತು. ಇಲ್ಲೆಲ್ಲ ನೋಡಿ ಎಷ್ಟು ಸಣ್ಣ ಸಣ್ಣದಾಗಿ ಕಾಣ್ತಾ ಇದೆ ಅಂತ ಹೇಳಿ. ಈ ಕಡೆ ಪಕ್ಕ ನಾವು ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಆ ಗೋಪುರ ಕಾಣ್ತಾ ಇದೆ, ಆ ಏರಿಯಾ ಕಾಣ್ತಾ ಇದೆ. ನೀವು ಇಲ್ಲಿಗೆ ಹೋದಾಗ ಈ ಥರ ಮೇಲೆ ಹೋಗಿ ನೋಡೋದನ್ನ ಮಿಸ್ ಮಾಡಲೇಬೇಡಿ. ನೋಡಿ ಸುತ್ತ ನೀರು, ಆಕಾಶ ನೀರು ಎರಡೂ ಒಂದೇ ಆಗ್ಬಿಟ್ಟಿದೆ. ಅದ್ರ ಮಧ್ಯ ಶಿವನ ಸ್ಟ್ಯಾಚು, ಹಾಗೆ ಅಕ್ಕಪಕ್ಕ ಸ್ವಲ್ಪ ಲ್ಯಾಂಡ್. ಅಮೇಝಿಂಗ್ ಸ್ನೇಹಿತರೆ, ಒಂಥರ ಐಲ್ಯಾಂಡ್ ಥರನೇ ಕಾಣ್ತಾ ಇತ್ತು. ನೀವು ಈ ವ್ಯೂನ ಮಿಸ್ ಮಾಡ್ಕೊಳ್ಳೇಬೇಡಿ. ಸ್ವಲ್ಪ ಕ್ಯೂ ಇರುತ್ತೆ, ನಿಂತ್ಕೊಂಡು ಇಲ್ಲಿಗೆ ಹೋಗಿ ಬನ್ನಿ. ಇದು ಎಂಟ್ರೆನ್ಸ್, ಅದು ನಾವು ಬಂದಂಥ ಮೇನ್ ರೋಡು. ಅಲ್ಲಿ ಕಲ್ಯಾಣಿ ಇದೆ ನೋಡಿ, ಅದ್ರ ಬಿಯಾಂಡ್ ಕೂಡ ಸ್ಟ್ರೇಟ್ ರೋಡು, ಹೈವೇ ಕನೆಕ್ಟ್ ಆಗುತ್ತೆ. ಬ್ಯೂಟಿಫುಲ್ ಸನ್ಸೆಟ್ ವ್ಯೂ ತಲೆ ಆಯ್ತಾ ಬಸ್. ರೈಟ್ ಟೈಮ್ಗೆ ಬಂದಿದ್ದೀವಿ ಕಣ. ಅದ್ರ ಪಕ್ಕ ಇನ್ನ ಒಂದು ಸೈಡಲ್ಲಿ ಒಂದು ಚಿಕ್ಕ ಕಿಟಕಿ ಇದೆ, ಅಲ್ಲಿಂದ ಈ ವ್ಯೂ ಕಾಣುತ್ತೆ. ಫುಲ್ ಬೀಚ್ ಹೇಗೆ ಕಾಣ್ತಾ ಇದೆ ಅಲ್ವಾ. ನೀನು ನಾವು ಲಕ್ಕಿ ಸ್ವಲ್ಪ ಖಾಲಿ ಇತ್ತು ಕ್ಯೂ, ಈಗ ನೋಡು ಅಯ್ಯೋ ಸೂಪರ್ ಲಕ್ಕಿ. ಕಡಿಮೆ ಇತ್ತು, ಕಡಿಮೆ ಇಲ್ಲ ಅಂದರೆ ಹೋಗ್ತಾನೆ ಇರಲಿಲ್ಲ ಅನ್ಸುತ್ತೆ. ಆ್ಯಕ್ಚುಲಿ ಹೋಗಿದ್ದು ಒಳ್ಳೇದಾಯ್ತಲ್ಲ, ಆ ವ್ಯೂ ಸಿಗ್ತಾನೆ ಇರಲಿಲ್ಲ. ಕರೆಕ್ಟ್ ಸನ್ಸೆಟ್ ಪಾಯಿಂಟು, ಕರೆಕ್ಟ್ ಸನ್ಸೆಟ್ ಆಗ್ತಾ ಇದೆ, ನಮಗೆ ವ್ಯೂ ಸಿಕ್ತು. ಸಕ್ಕತ್ತಾಗಿ ಕಾಣ್ತಿತ್ತು, ಸೂಪರಾಗಿ. 5:30 ಹಾಫ್ ಆನ್ ಅವರು ಕ್ಯೂ ಇಲ್ಲ ಅಂದರೆ. ಕ್ಯೂ ಇದ್ದರೆ 1.5 hour. ಸ್ನೇಹಿತರೆ, ನನ್ನ ಇನ್ನೊಬ್ರು ಸ್ನೇಹಿತರನ್ನ ಇವತ್ತು ಇಲ್ಲಿ ಮೀಟ್ ಆದೆ, ನನ್ನ ಸಬ್ಸ್ಕ್ರೈಬರು. ತುಂಬ ಖುಷಿ ಆಯಿತು ಅವ್ರು ಬಂದು ಮಾತಾಡ್ಸಿದ್ದು. ಈಗ ಸ್ನೇಹಿತರೆ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ, ಯಾಕಂದರೆ ಮುರುಡೇಶ್ವರದಲ್ಲಿ ಇನ್ನೂ ತುಂಬ ನೋಡೋದಿದೆ. ನಾವು ಏನೆಲ್ಲ ಮಾಡಿದ್ವಿ ಅಂತ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸೊ ಪ್ಲೀಸ್ ಲೈಕ್ ಮಾಡೋದನ್ನು, ಶೇರ್ ಮಾಡೋದನ್ನಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಬಾಯ್ ಸ್ನೇಹಿತರೆ.